ಹಾಯ್ ವೀಕ್ಷಕರೇ, ನೋಡಿ, ಕೊನೆಗೂ ಸರ್ಕಾರ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಒಟ್ಟಿಗೆ 3 ತಿಂಗಳ 6,000 ಹಣನ ಜಮಾ ಮಾಡಿದ್ದು, ಇಲ್ಲಿಯವರೆಗೂ ಸುಮಾರು 5ರಿಂದ 6 ಲಕ್ಷಕ್ಕಿಂತ ಅಧಿಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಹಣ ಬರಲೇಬೇಕು. ನೀವು ಹಣನ ಇನ್ನು ಮುಂದೆ ಪಡಿಬೇಕು ಅಂದರೆ ಗೃಹಲಕ್ಷ್ಮಿಗೆ ನಿಮ್ಮ ವೋಟರ್ ಐ ಡಿ ಮತ್ತು ಜಾತಿ ಪ್ರಮಾಣ ಪತ್ರನ ಲಿಂಕ್ ಮಾಡಿಸ್ಬೇಕು. ನಿಮ್ಮ ಮೊಬೈಲಲ್ಲೇ ಲಿಂಕ್ ಮಾಡಿಸೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದು, ಆಗಸ್ಟ್ 10ರವರೆಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದು, ಹೇಗೆ ನೀವು ನಿಮ್ಮ ದಾಖಲಾತಿಗಳನ್ನ ಲಿಂಕ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಸರ್ಕಾರದಿಂದ ಕರ್ನಾಟಕದ 24 ಜಿಲ್ಲೆಗಳನ್ನು ಆಯ್ಕೆ ಮಾಡಿ ಒಟ್ಟು 3 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ 6,000 ಹಣನ ಜುಲೈ 31ರಿಂದ ಜಮಾ ಮಾಡ್ತಾ ಇದ್ದು, ಈ ಒಂದು ಹಣ ಆಗಸ್ಟ್ ಮೊದಲ ವಾರದವರೆಗೂ ಕೂಡ ಬರ್ತಾ ಇದ್ದು, ಯಾರಿಗೆಲ್ಲ ಹಣ ಬರುತ್ತೆ, ಯಾರಿಗೆಲ್ಲ ಹಣ ಕ್ಯಾನ್ಸಲ್ ಆಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹೌದು ವೀಕ್ಷಕರೇ, ಸರ್ಕಾರ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಕೊನೆಗೂ 3 ತಿಂಗಳ 6,000 ಹಣನ ಒಟ್ಟಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ದೀವಿ ಅಂತ ಪ್ರತಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ಡಿಸ್ನ ಕೊಟ್ಟಿದ್ದು, ಈಗಾಗಲೇ ಫಲಾನುಭವಿಗಳಿಗೆ ಪ್ರತಿ ತಿಂಗಳ ಹಣ ಜಮಾ ಆಗ್ತಾ ಇದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಇನ್ನೂ ಬಂದಿಲ್ಲ ಅಂದರೆ ಮೊದಲು ನೀವು ನಿಮ್ಮ ವೋಟರ್ ಐ ಡಿ ಮತ್ತು ಜಾತಿ ಪ್ರಮಾಣ ಪತ್ರನ ನಿಮ್ಮ ಮೊಬೈಲಲ್ಲಿ ಸರ್ಕಾರ ಕೊಟ್ಟಿರುವ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿ ಲಿಂಕ್ ಮಾಡಬೇಕು. ಹಾಗಾದರೆ ಈ ಆ್ಯಪಲ್ಲಿ ನೀವು ಹೇಗೆ ಲಿಂಕ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ರೀತಿಯ ಒಂದು ವಿಧಾನನ ತಿಳಿಸ್ಕೊಡ್ತೀನಿ. ಅದೇ ರೀತಿ ಸರ್ಕಾರದಿಂದ ಕರ್ನಾಟಕದ 24 ಜಿಲ್ಲೆಗಳನ್ನು ಆಯ್ಕೆ ಮಾಡಿ ಒಟ್ಟು 3 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ 6,000 ಹಣನ ಜುಲೈ 31ರಿಂದ ಜಮಾ ಮಾಡ್ತಾ ಇದ್ದು, ಈ ಒಂದು ಹಣ ಆಗಸ್ಟ್ ತಿಂಗಳ ಮೊದಲ ವಾರದಷ್ಟರಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ. ಹಾಗಾದರೆ ಯಾರಿಗೆಲ್ಲ ಹಣ ಬರ್ತಾ ಇದೆ, ಯಾರಿಗೆಲ್ಲ ಹಣ ಕ್ಯಾನ್ಸಲ್ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೋಡಿ ವೀಕ್ಷಕರೇ, ಮೊದಲು ಸರ್ಕಾರ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ರೀತಿಯ ಒಂದು ನಿಯಮಗಳನ್ನ ತಂದಿದೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿಯಲ್ಲಿ ಸುಮಾರು 6ರಿಂದ 7 ಲಕ್ಷಕ್ಕಿಂತ ಅಧಿಕ ಮಹಿಳೆಯರ ಹತ್ರ ಒಂದು ವೋಟರ್ ಐ ಡಿ ಕಾರ್ಡ್ ಇಲ್ಲ. ಅಂದರೆ ವೋಟರ್ ಐ ಡಿ ಇಲ್ಲ ಅಂದರೂ ಕೂಡ ಅವರು ಸರ್ಕಾರದಿಂದ ಬರುವ ಗೃಹಲಕ್ಷ್ಮಿ ಹಣನ ಪಡಿತಾ ಇದ್ದಾರೆ. ಮತ್ತು ಸಾಕಷ್ಟು ಫಲಾನುಭವಿಗಳ ಒಂದು ಬ್ಯಾಂಕ್ ಖಾತೆ ಏನಿದೆ, ಆ ಒಂದು ಬ್ಯಾಂಕ್ ಖಾತೆ ಹೊರ ರಾಜ್ಯದ ಬ್ಯಾಂಕ್ ಖಾತೆ ಆಗಿದೆ. ಅಂದರೆ ಕರ್ನಾಟಕದಲ್ಲಿರುವಂತಹ ಫಲಾನುಭವಿಗಳು ಬೇರೆ ರಾಜ್ಯದಲ್ಲಿ ಹೊಂದಿರುವಂತಹ ಒಂದು ಬ್ಯಾಂಕ್ ಖಾತೆನ ಕೊಟ್ಟು ಗೃಹಲಕ್ಷ್ಮಿ ಹಣನ ಪಡಿತಾ ಇದ್ದಾರೆ. ಅದೇ ರೀತಿ ಸಾಕಷ್ಟು ರೀತಿಯ ಹೊಸ ಬದಲಾವಣೆಗಳು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಹವಿರುವ ಫಲಾನುಭವಿಗಳಿಗೆ ಅಂದರೆ ಕರ್ನಾಟಕದವರಾಗಿದ್ದು, ಕರ್ನಾಟಕದಲ್ಲೇ ವೋಟರ್ ಐ ಡಿನ ಹೊಂದಿದ್ದು, ಕರ್ನಾಟಕದ ಫಲಾನುಭವಿಗಳಾಗಿದ್ದು, ಇವರ ಬ್ಯಾಂಕ್ ಖಾತೆಗೆ ಹಣ ತಲುಪಬೇಕು. ಬೇರೆ ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ಹಣ ತಲುಪಬಾರದು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಇದೇ ಕಾರಣಕ್ಕೆ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಒಂದು ಅರ್ಹರ ಪಟ್ಟಿಯಿಂದ ಕ್ಯಾನ್ಸಲ್ ಆಗ್ತಾ ಇದ್ದಾರೆ. ನಿಮ್ಮ ಒಂದು ಮನೆ ಬಾಗಿಲಿಗೆ ಸರ್ಕಾರದಿಂದ ಅಧಿಕಾರಿಗಳು ಬರ್ತಾರೆ. ಸೊ ಸರ್ಕಾರ ಗೃಹಲಕ್ಷ್ಮಿ ಮರುನೋಂದಣಿಗೆ ಒಂದು ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಮೊಬೈಲಲ್ಲೇ ಆ ಒಂದು ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ದಾಖಲಾತಿಗಳಾದ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಇದೀಗ ಕಡ್ಡಾಯ ಮಾಡಿದೆ. ಅದೇ ರೀತಿ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತಂತ ನೀವು ಕೇಳಿದ್ರೆ, ಸದ್ಯಕ್ಕೆ ಸರ್ಕಾರ ಯಾವುದೇ ರೀತಿಯ ಜಾತಿ ಪ್ರಮಾಣ ಪತ್ರನ ಕೇಳ್ತಾ ಇಲ್ಲ. ಬದಲಿಗೆ ನಿಮ್ಮ ಒಂದು ಪತಿಯ ಆಧಾರ್ ಕಾರ್ಡ್, ನಿಮ್ಮ ಒಂದು ವೋಟರ್ ಐ ಡಿ ಮತ್ತು ನಿಮ್ಮ ಒಂದು ಮನೆಯ ರೇಷನ್ ಕಾರ್ಡ್ನ ಕೊಟ್ಟು ನೀವು ಗೃಹಲಕ್ಷ್ಮಿಗೆ ಮರು ನೋಂದಣಿನ ಮಾಡ್ಕೋಬೇಕು. ಈ ಒಂದು ಕೆಲಸನ ಮಾಡೋದು ಗ್ರಾಮದಿಂದ ಕೆಲವು ಅಧಿಕಾರಿಗಳು ಬರ್ತಾರೆ. ಅಂದರೆ ಗ್ರಾಮ ಅಭಿವೃದ್ಧಿ ಇಲಾಖೆಯಿಂದ ಕೆಲವೊಂದು ಅಧಿಕಾರಿಗಳು ಬಂದರೆ, ಅಂಗನವಾಡಿಯ ಕಾರ್ಯಕರ್ತರು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ಪ್ರತಿ ಫಲಾನುಭವಿಗಳ ದಾಖಲಾತಿಗಳನ್ನ ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಒಂದು ಫಲಾನುಭವಿಗಳು ಎಂಟ್ರಿ ಮಾಡಿದ ನಂತರ ಸರ್ಕಾರದಿಂದ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಏನಿದೆ, ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ. ಅಂದರೆ ನಿಮ್ಮ ಗೃಹಲಕ್ಷ್ಮಿ ಮರು ನೋಂದಣಿ ಅರ್ಜಿನ ನಾವು ಸ್ವೀಕಾರ ಮಾಡಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೀವಿ ಅಂತ ಸರ್ಕಾರದಿಂದಲೇ ಒಂದು ಮೆಸೇಜ್ನ ಕಳಿಸ್ತಾರೆ. ಆದರೆ ನೀವು ನಿಮ್ಮ ಮೊಬೈಲ್ ನಂಬರ್ನ ಆಕ್ಟಿವ್ ಆಗಿರುವಂತಹ ಮೊಬೈಲ್ ನಂಬರ್ನ ಕೊಡಬೇಕು. ಯಾಕಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇರೆ ಇರುತ್ತೆ ಮತ್ತು ನೀವು ಹೊಂದಿರುವಂತಹ ಒಂದು ಮೊಬೈಲ್ ನಂಬರ್ ಬೇರೆ ಇರುತ್ತೆ. ಇದೇ ಕಾರಣಕ್ಕೆ ಕರೆಕ್ಟ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ನ ಕೊಟ್ಟರೆ ಆದಷ್ಟು ಬೇಗ ನೀವು ಮರು ಅರ್ಜಿನ ಹಾಕಿ ಗೃಹಲಕ್ಷ್ಮಿ ಹಣನ ಪಡ್ಕೋಬೋದು. ಅದೇ ರೀತಿ ನೀವು ಹೊಂದಿರುವ ಬ್ಯಾಂಕ್ ಖಾತೆ ಏನಿದೆ, ಆ ಒಂದು ಬ್ಯಾಂಕ್ ಖಾತೆನ ನೀವು ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಅಂದರೆ ಯಾವುದೇ ರೀತಿಯ ಒಂದು ವಹಿವಾಟನ್ನು ನಡೆಸ್ತಾ ಇಲ್ಲ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಖಂಡಿತವಾಗಿಯೂ ಬರೋದಿಲ್ಲ. ಅದೇ ರೀತಿ ನೋಡಿ ವೀಕ್ಷಕರೇ, ನಿಮ್ಮ ಮನೆಯ ಕುಟುಂಬರು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಸದಸ್ಯ ಏನಾರನ್ನು ಮರಣ ಹೊಂದಿದ್ದು ಅವರ ಬದಲಾಗಿ ನೀವು ಅಪ್ಲಿಕೇಶನ್ ಹಾಕ್ತೀವಿ ಅಂದರೆ ಅದು ಸಾಧ್ಯವಿಲ್ಲ. ಯಾಕಂದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಮನೆಯ ಯಜಮಾನಿ ಯಾರಿರ್ತಾರೆ ಅವರೇ ಮಾತ್ರ ಗೃಹಲಕ್ಷ್ಮಿ ಯೋಜನೆ
ಯೋಜನೆಗೆ ಅರ್ಹರಾಗಿರ್ತಾರೆ. ಒಂದು ವೇಳೆ ಮನೆಯ ಸದಸ್ಯರು ಯಜಮಾನಿಯಾಗಿದ್ದು ಅವರು ಮರಣ ಹೊಂದಿದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ. ಮೊದಲು ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಹೆಣ್ಣು ಮಗಳು ಅಂದರೆ ಮಹಿಳೆ, ನಿಮ್ಮ ಒಂದು ಪತ್ನಿ ಇರ್ಬೋದು ಅಥವಾ ನಿಮ್ಮ ಒಂದು ತಾಯಿ ಇರ್ಬೋದು, ಅವ್ರನ್ನ ಮನೆಯ ಯಜಮಾನಿ ನೀವು ಮಾಡಬೇಕಾಗುತ್ತೆ. ಸೊ ಮನೆಯ ಯಜಮಾನಿ ಮಾಡಿದ ನಂತರ ಮಾತ್ರ ನೀವು ಗೃಹಲಕ್ಷ್ಮಿಯ ಸೌಲಭ್ಯನ ಪಡ್ಕೋಬೋದು. ಒಂದು ವೇಳೆ ನೀವು ಗೃಹಲಕ್ಷ್ಮಿಗೆ ಹೊಸದಾಗಿ ಅರ್ಜಿ ಹಾಕಬೇಕು ಅಂದರೆ ಇದೀಗ ಸರ್ಕಾರ ಅದಕ್ಕೂ ಕೂಡ ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್ ಸೇವಾ ಕೇಂದ್ರದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಮೊದಲ ಥರ ಇವಾಗ ನೀವು ಅರ್ಜಿನ ಹಾಕೋದಕ್ಕೆ ಆಗೋದಿಲ್ಲ. ಬದಲಿಗೆ ನಿಮ್ಮ ರೇಷನ್ ಕಾರ್ಡ್ನ ತೊಗೊಂಡೋಗ್ಬೇಕು, ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕು, ನಿಮ್ಮ ಒಂದು ಪತಿಯ ಆಧಾರ್ ಕಾರ್ಡ್ನ ಕೂಡ ತೊಗೊಂಡೋಗ್ಬೇಕಾಗುತ್ತೆ. ನಿಮ್ಮ ವೋಟರ್ ಐ ಡಿ ಕೂಡ ಕಡ್ಡಾಯವಾಗುತ್ತೆ. ನಿಮ್ಮ ವೋಟರ್ ಐ ಡಿ ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವು ಗೃಹಲಕ್ಷ್ಮಿ ಯೋಜನೆಯ ಒಂದು ಅರ್ಹತೆಯನ್ನು ಪಡ್ಕೋತೀರಾ. ಒಂದು ವೇಳೆ ವೋಟರ್ ಐ ಡಿ ಇಲ್ಲ, ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ ಅಂದರೆ ಇನ್ನು ಮುಂದೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಹಣನ ಖಂಡಿತವಾಗಿಯೂ ಜಮಾ ಮಾಡೋದಿಲ್ಲ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಸರ್ಕಾರ ವೋಟರ್ ಐ ಡಿನ ಬಿಡುಗಡೆ ಮಾಡುತ್ತೆ, ಅಂದರೆ ವೋಟರ್ ಲಿಸ್ಟ್ನ ಬಿಡುಗಡೆ ಮಾಡುತ್ತೆ. ಈ ಒಂದು ಲಿಸ್ಟಲ್ಲಿ ಕೆಲವು ಫಲಾನುಭವಿಗಳ ಒಂದು ಹೆಸರನ್ನ ಕ್ಯಾನ್ಸಲ್ ಮಾಡುತ್ತೆ. ಒಂದು ವೇಳೆ ನಿಮ್ಮ ವೋಟರ್ ಐ ಡಿ ಏನಾದರೂ ಕ್ಯಾನ್ಸಲ್ ಆಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣನ ಸರ್ಕಾರ ಕ್ಯಾನ್ಸಲ್ ಮಾಡುತ್ತೆ. ಈ ಕೂಡಲೇ ನೀವು ನಿಮ್ಮ ದಾಖಲಾತಿಗಳು ಎಲ್ಲ ಕೂಡ ಸರಿ ಇದೆ ಅಂತ ತಿಳ್ಕೊಳ್ಳಿ. ಹಾಗಾದರೆ ಮಾತ್ರ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರ್ತೀರ. ಸರ್ಕಾರ ಯಾವ ಕಾರಣಕ್ಕೆ ಈ ರೀತಿಯ ಹೊಸ ಬದಲಾವಣೆಗಳನ್ನ ತರ್ತಾ ಇದೆ ಅಂದರೆ ಇಲ್ಲಿಯವರೆಗೂ ಸುಮಾರು 60 ಕೋಟಿಗಿಂತ ಅಧಿಕ ಮೊತ್ತನ ಸರ್ಕಾರ ನಷ್ಟ ಮಾಡಿಕೊಂಡಿದೆ. ಅಂದರೆ ಫಲಾನುಭವಿಗಳು ನಮ್ಮ ಕರ್ನಾಟಕದವರೇ ಅಲ್ಲ, ಅಂತಹ ಫಲಾನುಭವಿಗಳಿಗೂ ಕೂಡ ಸರ್ಕಾರದಿಂದ ಹಣ ಹೋಗಿದೆ ಮತ್ತು ಸಾಕಷ್ಟು ಫಲಾನುಭವಿಗಳು ಮರಣ ಹೊಂದಿದ್ದಾರೆ. ಅಂತಹ ಫಲಾನುಭವಿಗಳಿಗೂ ಕೂಡ ಹಣ ಹೋಗ್ತಾ ಇದೆ ಮತ್ತು ಫಲಾನುಭವಿಗಳು ಹೊಂದಿರುವ ಬ್ಯಾಂಕ್ ಖಾತೆ ಕೂಡ ಆ್ಯಕ್ಟಿವ್ ಇಲ್ಲ. ಅಂತಹ ಫಲಾನುಭವಿಗಳಿಗೂ ಕೂಡ ಹಣ ಹೋಗಿದೆ ಮತ್ತು ಸಾಕಷ್ಟು ಫಲಾನುಭವಿಗಳು ಏನು ಮಾಡಿದ್ದಾರೆ ಅಂದರೆ ಅವರ ಮನೆ ಕುಟುಂಬದ ಯಜಮಾನಿ ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರಲ್ಲ, ಸೊ ಆ ಒಂದು ಮಹಿಳೆ ಮರಣ ಹೊಂದಿರ್ತಾರೆ. ಸೊ ಏನೋ ಒಂದು ಕಾರಣದಿಂದ ಮರಣ ಹೊಂದಿದ್ದು ಅವರ ಬ್ಯಾಂಕ್ ಖಾತೆಗೆ ಬರುವ ಗೃಹಲಕ್ಷ್ಮಿ ಹಣನ ಒಂದು ATM ಮೂಲಕ ವಿತ್ಡ್ರಾ ಮಾಡಿದ್ದಾರೆ ಮತ್ತು ಫೋನ್ಪೇ ಮೂಲಕ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಇದೀಗ ಸರ್ಕಾರ ಈ ರೀತಿಯ ಒಂದು ಹೊಸ ಬದಲಾವಣೆಗಳನ್ನ ಜಾರಿಗೆ ತಂದರೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಹಣ ಮೋಸ ಆಗೋದಿಲ್ಲ ಮತ್ತು ಪ್ರತಿ ಫಲಾನುಭವಿಗಳಿಗೆ ಹಣ ಬಂದೇ ಬರುತ್ತೆ ಅಂತ ಆದೇಶ ಕೊಟ್ಟಿದೆ. ನೀವು ಕೇಳ್ಬೋದು ವೀಕ್ಷಕರೇ, 3 ವರ್ಷದಿಂದ ಯಾವುದೇ ಕಾರಣಕ್ಕೂ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮಿಸ್ ಆಗಿಲ್ಲ. ಸೊ ಇದೀಗ ಏನಕ್ಕೆ ಸಡನ್ ಆಗಿ ಈ ಥರ ಬದಲಾವಣೆಗಳು ಬರ್ತಾ ಇದೆ ಅಂದರೆ ಸರ್ಕಾರದಿಂದ ಕೆಲವು ಅಧಿಕಾರಿಗಳು ಒಂದು ಚರ್ಚೆ ನಡೆಸಿದ್ದಾರೆ. ಒಂದು ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ಸಭೆ ಮಾಡಿದಾಗ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ರೀತಿಯ ಲೋಪದೋಷಗಳು ಕಂಡು ಬಂದಿದೆ. DBT ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಹಣನ ಹಾಕಬೇಕಾದ್ರೆ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಹೋಗ್ತಾ ಇದೆ. ಸಾಕಷ್ಟು ಫಲಾನುಭವಿಗಳಿಗೆ ಹಣ ಹೋಗಿದ್ರು ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇಲ್ಲ, ಬದಲಿಗೆ ಆ ಒಂದು ಹಣ DBTಯಲ್ಲೇ ಸ್ಟಕ್ ಆಗ್ತಾ ಇದೆ. ಮತ್ತು ಸರ್ಕಾರಕ್ಕೂ ಕೂಡ ಆ ಒಂದು ಹಣ ಬರ್ತಾ ಇಲ್ಲ. ಮತ್ತು ಸರ್ಕಾರ ಹಾಕಿರುವ ಹಣ ಇನ್ನೂ ಕೂಡ ಹಾಗೇ ಇದೆ. ಸಾಕಷ್ಟು ಫಲಾನುಭವಿಗಳು ಆ ಒಂದು ಹಣನ ಯೂಸ್ ಕೂಡ ಮಾಡ್ತಾ ಇಲ್ಲ, ಅಂದರೆ ಅದು ಬ್ಯಾಂಕ್ ಖಾತೆಯಲ್ಲಿ ಹಂಗೇನೆ ಇದೆ. ಇದೇ ಕಾರಣಕ್ಕೆ ಸರ್ಕಾರ ಈ ರೀತಿಯ ಹೊಸ ಬದಲಾವಣೆಗಳನ್ನ ತಂದಿದ್ದು, ಯಾರೆಲ್ಲ ಫಲಾನುಭವಿಗಳು ಸರ್ಕಾರಕ್ಕೆ ತೆರಿಗೆನ ಕಟ್ತಾ ಇದ್ದೀರಾ, ಗೌರ್ನಮೆಂಟ್ ಜಾಬಲ್ಲಿದ್ದೀರಾ ಮತ್ತು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದೀರಾ, ಇಂತಹ ಫಲಾನುಭವಿಗಳ ಹೆಸರನ್ನ ಇನ್ನು ಮುಂದೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದೆ. ನಿಮ್ಮ ಒಂದು ರೇಷನ್ ಕಾರ್ಡ್ BPL ರೇಷನ್ ಕಾರ್ಡಿಂದ APL ಆಗಿದ್ರು ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಯನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತೀರಾ. ನೋಡಿ ವೀಕ್ಷಕರೇ, ಕೊನೆಗೂ ಸರ್ಕಾರ ಕರ್ನಾಟಕದ 24 ಜಿಲ್ಲೆಗಳಿಗೆ 3 ತಿಂಗಳ 6,000 ಹಣನ ಜಮಾ ಮಾಡ್ತಾ ಇದ್ದು ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಈ ಒಂದು ಹಣ ಬರ್ತಾ ಇದೆ. ನಾಳೆ ಶುಕ್ರವಾರ ಜುಲೈ 31ರಂದು ಕರ್ನಾಟಕದ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂದರೆ ಬಾಗಲಕೋಟೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ವಿಜಯಪುರ, ರಾಮನಗರ, ಚಿಕ್ಕಬಳ್ಳಾಪುರ, ಧಾರವಾಡ, ಗದಗ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಉತ್ತರ ಕನ್ನಡ, ಶಿವಮೊಗ್ಗ, ಕೋಲಾರ, ಬಳ್ಳಾರಿ, ಬೀದರ್, ಚಾಮರಾಜನಗರ, ಚಿಕ್ಕಮಗಳೂರು, ಕಲಬುರಗಿ, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಯಾದಗಿರಿ ಮತ್ತು ವಿಜಯನಗರ. ಹೀಗೆ ಸರ್ಕಾರ ಒಟ್ಟು 3 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ 6,000 ಹಣನ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ದು ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಆಗಸ್ಟ್ ತಿಂಗಳ ಮೊದಲ ವಾರದವರೆಗೆ ಸರ್ಕಾರ ಹಣನ ಜಮಾ ಮಾಡುತ್ತೆ. ಆದಷ್ಟು ಬೇಗ ಹಣನ ಪಡ್ಕೋತೀರಾ. ನಿಮ್ಮ ಪ್ರತಿಯೊಂದು ಸ್ನೇಹಿತರ ಬ್ಯಾಂಕ್ ಖಾತೆಗೂ ಕೂಡ ಹಣ ಬರುತ್ತೆ. ಈ ಒಂದು ವಿಡಿಯೋನ ಎಲ್ಲ ರೀತಿಯ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ.